ಎಣ್ಣೆ ತಗೊಬರೋ ನಮ್ಮ ಅಪ್ಪು ಸರ್ ಸತ್ತೋಗ್ಬಿಟ್ರು ಅಂತ ಹಂಗ ಹಿಂಗ ಅಂತೇಳಿ ಫುಲ್ ಗೋಲಾಡ್ತಾ ಇದ್ದಾನೆ. ಈ ಗಿಲ್ಲಿಗೂ ಏನು ಮಾತಾಡಕ್ಕಾಗಿಲ್ಲ, ನಾನು ಇಬ್ರು ಜೊತೆಲೇ ಹೋಗಿದ್ವಿ ಸಿನಿಮಾ ನೋಡೋಕೆ. ಹೆಲ್ಪ್ ಮಾಡಿದ್ರೆ ಅಪ್ಪು ತರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ತರ ಮಾಡಬೇಕು ಅಂತೇಳಿ ಆ ಡೈಲಾಗ್ ಇತ್ತು. ಅದನ್ನು ಹೇಳ್ಬಿಡ್ತೀನಿ ಅಂತಿದ್ದ. ಅಯ್ಯೋ ಸಾಣ ಬ್ಯಾಡ ಅಂತ ಕಾಮಿಡಿ ಕಿಲಾಡಿಗಳು ಹೇಳ್ದ ಸ್ಟೇಜ್ ಮೇಲೆ. ಆ ವಾಯ್ಸು ಗಿಲ್ಲಿ ನಟನ ಮಾತಿಂದ ಆ ಡೈಲಾಗ್ ಬಂದಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 10 ಲಕ್ಷ ಜನ ರೀಲ್ಸ್ ಮಾಡಿರ್ಬೇಕಾದ್ರೆ ನಾನು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಜಾತಿ ಪ್ರೀತಿಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀತಿಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಡೈಲಾಗ್ ಬರ್ತಿದ್ದೆ ನಾನು ಅವನು ಸಿಕ್ಕಾಬಟ್ಟೆ ಸಿನಿಮಾಗಳು ನೋಡ್ತಿದ್ವಿ. ನನಗೆ ಇನ್ಸಿಡೆಂಟ್ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಅವರು ಲೈಫಲ್ಲಿ ಸ್ವಲ್ಪ ಇಬ್ಬರು ಹತ್ತಿದ್ದಿದೆ. ಅವರು ತುಂಬ ಫೀಲ್ ಮಾಡ್ಕೊಂಡ್ರು, ನಾನು ಫೀಲ್ ಮಾಡ್ಕೊಬೋದು. ಅದೇ ಅಕ್ಟೋಬರ್ 29 ನಿನ್ನೆಗೆ ಅಕ್ಟೋಬರ್ 29 ಬಜರಂಗಿ 2 ರಿಲೀಸು. ಹೌದು, ಎಲ್ಲಿದ್ದೀರೇನ್ರಿ ಬಜರಂಗಿ ಟಿ ಶಿವಾನಂದು ಸಿನಿಮಾ ರಿಲೀಸ್ ಆಗ್ಬಿಟ್ಟೈತೆ, ಬೇಗ ಬರ್ಬೇಕಪ್ಪ ನೀನು ಅಂತ ಅಂದ. ಸರಿ ಅಂತ ಹೇಳ್ಬಿಟ್ಟು ಸೀದಾ ಹೋದ್ವಿ ಸರ್. ಮಾರ್ನಿಂಗ್ ಶೋ ಆಗ್ಬಿಡ್ತು. ಹೌದು, ಹೋಗ್ಬೇಕಾದಾಗ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ, ಈ ಥರ ಏನೋ ಹಾಸ್ಪಿಟ್ಲಿಗೆ ಆಗಿದೆ, ಹೃದಯಾಘಾತ ಅಂತೆಲ್ಲ ಬಂತು. ನನಗೆ ನಂಬಕ್ಕಾಗ್ತಾಯಿಲ್ಲ, ಇದು ಹೆಂಗಪ್ಪ ಏನು ಕತೆ ಅಂತ. ಅಲ್ಲಿಗೆಲ್ಲ ದರ್ಶನ್ ಸರ್ ಬಂದರು, ಗಣೇಶ ಸರ್ ಓಡ್ ಬರ್ತಾಯಿದ್ರು. ನಮ್ಮಿಬ್ಬರಿಗೆ ಅಲ್ಲೇ ಫ್ಲ್ಯಾಶ್ ಬ್ಯಾಕ್. ಹೆಂಗಿತ್ತು ಅಂದರೆ, ಸರ್ ಏನೋ ಆಗಿದೆ ಸರ್, ಇವರು ನಾರ್ಮಲಾಗಿ ಬರ್ತಾಯಿಲ್ಲ ಸರ್, ಇವರು ಎಲ್ಲ ಓಡ್ತಾ ಇದ್ದಾರಲ್ಲ ಒಳಗಡೆ, ಹಾಸ್ಪಿಟ್ಲ್ ಒಳಗಡೆ, ಹೆಂಗೆ ಅಂತ. ಇಬ್ಬರು ಹೋದ್ವಿ, ಟಿಕೆಟ್ ತಗೊಂಡ್ವಿ, ಹಂಗೆ ಮೊಬೈಲೇ ಇದ್ದೀವಿ, ಸಿನಿಮಾನೇ ನೋಡ್ತಾ ಇಲ್ಲ ನಾವು. ಅಲ್ಲಿರೋರ್ಗೂ ಆಲ್ರೆಡಿ ಮೆಸೇಜ್ ಬಂತು, ಥಿಯೇಟ್ರಲ್ಲಿ ಅಷ್ಟು ಜನ ಕೂತಿರೋ ಸರ್, ಒಬ್ಬರು ಮುಖದಲ್ಲಿ ನಗು ಇಲ್ಲ ಸರ್. ಸಿನಿಮಾ ನೋಡೋ ಇದರಲ್ಲಿ ಇಲ್ಲ, ಒಬ್ಬರು ಮುಖದಲ್ಲಿ ನಗು ಇಲ್ಲ. ಹಂಗೆ ಕೂತಿದ್ದೀವಿ. ಫಸ್ಟು ಬಜರಂಗಿ 2 ಸಿನಿಮಾ ಸ್ಟಾರ್ಟ್ ಆಯಿತು, ಶಿವಣ್ಣ ಇಂಟ್ರೊಡಕ್ಷನ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಶ್ರುತಿ ಮೇಡಮ್ ಇಂಟ್ರೊಡಕ್ಷನ್ ಆಯಿತು. ಶ್ರುತಿ ಮೇಡಮ್ ಇಂಟ್ರೊಡಕ್ಷನ್ ಆದಕ್ಕೆ ರೆಡ್ ಲೈಟ್ ಬಂತು. ಥಿಯೇಟ್ರ್ ಒಳಗಡೆ ರೆಡ್ ಲೈಟ್ ಬಂತು ಸರ್. ಸಿನಿಮಾ ಸ್ಟಾಪ್. ಮೇಲ್ಗಡೆ ನಿಂತ್ಕೊಂಡು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ಥರ ಪುನೀತ್ ಸರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸರ್. ನಾನು ಹತ್ತೆ ಅಂದರೆ ಕಣ್ಣೆಲ್ಲ ಹೆಂಗೆ ಆಗ್ಬಿಟ್ಟು ರೆಡ್ ಆಗಿಬಿಟ್ಟಿತ್ತು. ಅವ್ರನ್ನ ಹೆಂಗಾರು ನೋಡಬೇಕಲ್ಲ ಅಂತ ಅನ್ನಿಸ್ತಿತ್ತು ನನಗೆ. ಆಗಲೇ ಇಲ್ಲ ಅವ್ರನ್ನ ನೋಡೋಕ್ಕೆ, ಹೌದು ನೋಡೋಕ್ಕಾಗಲೇ ಇಲ್ಲ. ಜೊತೆಗೆ ಅವ್ರಿಗೆ ಸಿನಿಮಾ ಮಾಡಬೇಕಂತ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಆಸೆ ಇರುತ್ತೆ ಸರ್. ಅವ್ರ ಹೆಸರು ಇಟ್ಕೊಂಡು, ಯಾಕಂದ್ರೆ ನಾನು ಅವ್ರಿಗೆ ಕಥೆಯೆಲ್ಲ ಮಾಡಿ ಇಟ್ಕೊಂಡಿದ್ದೆ. ನಾನು ಪುನೀತ್ ಸರ್ಗೆ ಮಾಡಬೇಕು ಅಂತ. ಒಂದು ವಿಷಯ ಹೆಂಗಪ್ಪ ಅಂತ ಹೇಳಿದ್ರೆ, ಪುನೀತ್ ಸರ್ ಹತ್ರ ಒಂದು ಸರಿ ಫೋಟೋ ಹೊಡಿಸ್ಕೋಬೇಕು ನಾನು. ಅವತ್ತು ನನ್ನ ಬಟ್ಟೆ ಚೆನ್ನಾಗಿಲ್ಲ ಕಂಟ್ರೋಲ್ ಸ್ಟುಡಿಯೋದಲ್ಲಿ. ಅದನ್ನು ಗಣಪತಿ ಸರ್ ಚಾನಲ್ಲಿ ಹೇಳಿದೆ ನಾನು. ಅವಾಗ ಕೂತಿದ್ದೀವಿ, ಸರ್ ಬಟ್ಟೆ ಚೆನ್ನಾಗಿಲ್ವಲ್ಲ ಅಂತ ಎಲ್ಲರೂ ಹೊಡಿಸ್ಕೊತಾ ಇದ್ದಾರೆ. ನನ್ನೂ ಕರೆದ್ರವರು, ಬರಮ್ಮ ಅಂತ. ಹೋಗೋಣ ಅಂದರೆ ಪರವಾಗಿಲ್ಲ ಸರ್ ಅಂದ್ಬಿಟ್ಟೆ. ಇದುವರೆಗೆ ಆಗೈತೆ ಅವ್ರ ಜೊತೆಲಿ ಫೋಟೋ ಹೊಡಿಸ್ಕೊಳಕ್ಕೆ ಆಗಲಿಲ್ಲ ಸರ್. ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ಕರೆದ್ರೆಲ್ಲ ಹೋಗ್ಬೇಕಾಗಿತ್ತು ನಾನು. ಅದು ಹೊರಗಡೆ ಬಂದು ರೆಡ್ ಲೈಟ್ ಹಾಕಿದ್ರು ಸರ್. ಥಿಯೇಟ್ರಿಂದ ಹೊರಗಡೆ ಬರ್ತಾಯಿದ್ದೀವಿ, ತುಂಬ ವೈರಲ್ ಆಗಿತ್ತು. ಒಬ್ಬ ಹೊಡೆದಾಗ ಗೇಟ್ಗೆ ಕೈಲಿ ಬ್ಲಡ್ ಹಂಗೆ ಬಂದ್ಬಿಡು. ಅವನು ನನಗೆ ಏನಿರ್ತದೆ ತಗೊಬರ್ರೋ, ಹೋಗೋ ಎಣ್ಣೆ ತಗೊಬರೋ, ನಮ್ಮ ಅಪ್ಪು ಸರ್ ಸತ್ತೋಗ್ಬಿಟ್ರು ಅಂತ ಹಂಗೆ ಹಿಂಗೆ ಅಂತೇಳಿ ಫುಲ್ ಗೋಲಾಡ್ತಾ ಇದ್ದಾನೆ ವೀರಭದ್ರ ಥಿಯೇಟ್ರಲ್ಲಿ, ಕಮಲಾನಗರ. ನಾನು ಅಲ್ಲಿಂದ ಬಂದ್ವಿ. ಗಿಲ್ಲಿಗೂ ಏನು ಮಾತಾಡೋಕ್ಕಾಗಲಿಲ್ಲ, ನಾನು ಇಬ್ಬರು ಜೊತೆಲೇ ಹೋಗಿದ್ವಿ ಸಿನಿಮಾ ನೋಡೋಕ್ಕೆ. ಅದು ಒಂಥರ ಬ್ಲ್ಯಾಕ್ ಡೇ ನಮಗೆ. ಸೊ ಹೆಂಗಪ್ಪ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಹೋಗೋಣ ನೋಡೋಣ ಅಂತ ಅನ್ನೋಷ್ಟರಲ್ಲಿ ಏನು ಜನ, ಅಷ್ಟಿಷ್ಟಲ್ಲ ಸರ್ ಜನ. ಕಟ್ ಮಾಡಿದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ವಿ. 3:30 ಹೋದ್ವಿ ಸರ್ ಅಪ್ಪು ಸರ್ ನೋಡೋಣ ಅಂತ. 3:30 ಹೋಗ್ತಿದ್ದೀವಿ, ಅರ್ಧ ಕಿಲೋಮೀಟ್ರ್ ಜಾಮ್ ಜನ. ಎಲ್ಲಿ ನೋಡಿದ್ರು ಬರೀ ಚಪ್ಪಲಿಗಳು ರಾಸಿ. ಅಯ್ಯೋ ಅಲ್ಲಿ ಹೊಡೆಯೋರೇನು, ಬಗ್ಗೆ ಏನು ಹೊಳೋರೇನು, ಕಿರ್ಚ್ಕೊಳ್ಳೋರೇನು. ಅದು ಲೈಫಲ್ಲಿ ನನಗೆ ಹೋಗಿ ಒಂದು ಸರಿ ಹತ್ತಿರದಿಂದ ನೋಡ್ಬಿಟ್ಟು ಅಲ್ಲೇ ಅಂದ್ಕೊಂಡೆ, ನಿಮಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೀರಿ ನೀವಿಲ್ಲದೆ ಲೈಫೇ ಅಲ್ಲ ಲೈಫ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಸರಿ ಬೇಜಾರು ಮಾಡ್ಕೊಂಡು ಒಳಗಡೆ ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಅವ್ರ ಬಗ್ಗೆ ಒಂಥರ ಮೌನಾಚರಣೆ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಮಾಡಿ ಅಮೂಲ್ಯ ರತ್ನ ಅಂತ ಶಾರ್ಟ್ ಮೂವೀಸ್ ಮಾಡಬೇಕು, ಅವ್ರಿಗೆ ಟ್ರಿಬ್ಯೂಟ್ ಮಾಡಬೇಕು ಅಂತ. ಅದು ಒಂದು ಇನ್ಸಿಡೆಂಟ್ ನಡೀತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನಾನು ಅವಾಗ ಮೈಸೂರಿಂದ ಹೋಗ್ಬೇಕಾದಾಗ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಬೆಟ್ಟದಲ್ಲಿ ಹೋದ್ವಿ. ನಾರ್ಮಲಾಗಿ ಎಲ್ಲ ಜನಗಳೆಲ್ಲ ಮಲಗ್ತಾರಲ್ಲ ಸರ್, ನಿಮಗೆಲ್ಲ ಗೊತ್ತಿರಬೇಕು, ಅದನ್ನೆಲ್ಲ ಮಾಡಿರ್ತಾರೆ. ಅಲ್ಲೇ ಮಲಗಿದ್ದೆ. ಅಲ್ಲಿಗೆ ಒಂದು ಟೀಮ್ ಬಂತು, ಏನೇನೋ ಮಾತಾಡ್ತಾ ಇದ್ದಾರೆ. ಮಗ ಇವತ್ತು ಬಂದಿದ್ದೀವಿ ಒಗ್ಗರಣೆ ಕಲ್ಪಾಸಲಿ, ಹೊಗೆ ಆಗ್ಬಿಡ್ತಿದ್ವಿ ನಾವು, ಹಿಂಗೆ ಅಂತ ಮಾತಾಡ್ತಿದ್ರು. ನಾನು ಸರಿ ಏನು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಸುಮ್ಮನೆ ಕೇಳ್ತಾ ಇದ್ದೆ. ಆವಾಗ ಈ ಥರ ಅಟ್ಟಾಟೋ ಬಗ್ಗೆ ಮಾತಾಡ್ದೆ. ಚೆನ್ನಾಗಿದೆಯಲ್ಲ ಸಬ್ಜೆಕ್ಟ್ ಇದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಲ್ಲೇ ಕೂತ್ಕೊಂಡು, ನನ್ನ ಹತ್ರ ಬ್ಯಾಗಲ್ಲಿ ಯಾವಾಗ ಹೋಗ್ಬೇಕಾದ್ರು ಪ್ಯಾಡು ಗೀಡು ಪೇಪರ್ಸ್ ಎಲ್ಲ ಇದ್ದೇ ಇರೋದು. ಏನು ಅನಿಸುತ್ತೋ ಅದು ಕೂತ್ಕೊಂಡು ಬರೀತಿರೋದು, ಅದು ಯಾವ ಪ್ಲೇಸರ್ ಆಗಿರಲಿ ಅಲ್ಲೇ ಕೂತ್ಕೊಂಡು ಬರೋದು. ಅಲ್ಲೇ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದೆ. ಬಂದೆ, ಇಮಿಡಿಯೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಯಾರೊಬ್ಬ ನಮ್ಮ ಮಹೇಶ್ ಸರ್ದು ಅಮೂಲ್ಯ ರತ್ನ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವರು ನಂಗೆ ಪರಿಚಯ ಆದರು. ಅವ್ರು ಒಂದೇ ಒಂದು ಲೈನಿಂಗ್ ಅಂದೆ, ಯಾವಾಗಿಂದ ಶೂಟ್ ಮಾಡ್ತೀನಿ ಅಂದರೆ ಇಷ್ಟೇ ಮಾತು.
ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಸರ್ ನೆಕ್ಸ್ಟ್ ವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಅಲ್ಲೇ ಟೇಬಲ್ ಮೇಲೆ 50,000 ಎತ್ತಿಟ್ರು ಅದೇನೇನು ಕೆಲಸ ಬೇಕು ಅದೆಲ್ಲ ಮಾಡ್ಕೊಳ್ಳಿ ಫಿನಿಸ್ ಬರದೆ ಸ್ಕ್ರೀನ್ ಪ್ಲೇನ ಇವತ್ತು ಅಮೂಲ್ಯ ರತ್ನ ನೀವು ನೋಡಿ ಕರ್ನಾಟಕ ಜನಕ್ಕೂ ಅದನ್ನೇ ಹೇಳ್ತಿದ್ದೀನಿ ಯೂಟ್ಯೂಬಲ್ಲಿ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕಿದ್ರೆ ಬರುತ್ತೆ ಎದೆ ತಟ್ಕೋಬೇಕು ಹಂಗಿದೆ ಆ ಶಾರ್ಟ್ ಮೂವೀಸ್ ನೀವು ಕೂಡ ನೋಡಿ ಓಕೆ ಅಮೂಲ್ಯ ರತ್ನ ಅಮೂಲ್ಯ ರತ್ನ ಯಾಕೆ ಅಮೂಲ್ಯ ರತ್ನ ಅಂತ ಬಂತು ಅನ್ನೋ ಟೈಟಲ್ ಕರೆಕ್ಟಾಗಿದೆ ಸಿನಿಮಾ ಅದು ಯಾಕಂದರೆ ಕರ್ನಾಟಕ ರತ್ನಕ್ಕಿಂತ ಮೇಲೆ ಅಮೂಲ್ಯ ರತ್ನ ಅದು ಇಡೀ ವರ್ಲ್ಡ್ಗೆ ಅದಕ್ಕೊಂದು ತೂಕ ಬರಬೇಕು ಅಂದರೆ ಅದು ಪುನೀತ್ ಸರ್ ಹೌದು ಅದು ನೀವು ನೋಡ್ಬೇಕು ಅದನ್ನು ಅದನ್ನು ನೋಡಿದಾಗ ಆಗ ಅನಿಸುತ್ತೆ ಅದು ಎಕ್ಸ್ಪೆಷಲಿ ನಾನು ಅದನ್ನು ಮಾಡಿದಾಗ ನಾನು ಸುಮಾರು ಸರಿ ತಲುಪಿಸ್ಬೇಕು ಅಂತ ಅಂದ್ಕೊಂಡೆ ನನ್ನ ಕೈಲಿ ಆಗಲಿಲ್ಲ ಸರ್ ಅವಾಗೆಲ್ಲ ನಾನು ಸ್ಟ್ರಗಲ್ ಇದ್ದೆ ಗಿಲ್ಲಿ ನಟನೂ ಸ್ಟ್ರಗಲ್ ಇದ್ದೆ 3 ವರ್ಷದಿಂದ ಹಿಂದೆ ಯಾರದ್ರೂ ಇಲ್ಲ ನಾವು ಊಟ ಮಾಡೋದೇ ದುಡ್ಡು ಕಷ್ಟ ನಾವೇ ಇಂದಿರಾ ಕ್ಯಾಂಟೀನ್ ಹೋಗಿ ತಿಂತಾ ಇದ್ವಿ 5 ರೂಪಾಯಿ ಕೊಡ್ಬಿಟ್ಟು ನಂಬ್ತೀರಾ ದುಡ್ಡಿಲ್ಲ 5 ರೂಪಾಯಿ ಕೊಟ್ಬಿಟ್ಟು ಇಂದಿರಾ ಕ್ಯಾಂಟೀನ್ ತಿನ್ನೋದು 10 ರೂಪಾಯಿ ಕೊಡೋದು ಇನ್ನೊಂದು ಪ್ಲೇಟ್ ತಗೊಳ್ಳೋದು ಇನ್ನೇನು ಮಾಡೋಕ್ಕಲ್ಲ ಬರೀ ಅದೇ ತಿಂದರೆ ನೆಕ್ಸ್ಟ್ ರಾತ್ರಿ ಊಟ ಹಂಗಿತ್ತು ಸಿಚುವೇಶನ್ ಅವಾಗ ಓಕೆ ಅದನ್ನು ಪ್ರಮೋಟು ಏನೋ ಆಗಲಿಲ್ಲ ಸರ್ ಈಗ ನೀವು ಒಂದು ಸಿನಿಮಾ ಪ್ರಮೋಷನ್ ಮಾಡಬೇಕಾದಾಗ ನಾನು ಹೋಗಿ ಹೆಂಗೆ ಹೇಳಿ ಹೌದು ನನ್ನ ಕೈಲಿ ಆಗಲಿಲ್ಲ ಹಂಗೆ ಅದಾಗಲಿಲ್ಲ ಬಟ್ ಇವಾಗ ಕನಿಷ್ಠ ಪಕ್ಷ ನಿಮ್ಮಂಥ ಮಾಧ್ಯಮದವರೆಲ್ಲ ಸಿಕ್ಕಿದ್ದಾರೆ ಕನಿಷ್ಠ ಪಕ್ಷ ಅದನ್ನು ನೋಡಿ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ ಅದು ಕಥೆನೇ ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ಅದು ನೋಡೋಣ ಫ್ಯೂಚರ್ ಹೆಂಗೆ ಇರುತ್ತೆ ಸ್ವಲ್ಪ ಪ್ಲಾನ್ ಹಂಗೆ ಮಾಡಿ ಇಟ್ಟಿದ್ದೀನಿ ದೇವ್ರ ದಯಿಂದ ಆ ಥರದ್ದೆಲ್ಲ ನಿರ್ಮಾಪಕರು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸರ್ ಅದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಏನೋ ಹೇಳಿದ್ರಿ ಇದು ಯಾವ ರೀತಿ ಸ್ಟ್ರಗಲ್ ಯಾವ ರೀತಿ ಮಾಡಿದ್ರಿ ಅಂತ ಯಾವುದು ಅಮೂಲ್ಯ ರತ್ನ ಅಂತ ಅಯ್ಯೋ ಅದೇ ಸ್ಟ್ರಗಲ್ ಏನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಗಿಲ್ಲಿನೇ ಕ್ಯಾರೆಟ್ ಇಟ್ಕೊಂಡಿದ್ದು ಅದು ಆ ಜಗ್ಗಪ್ಪ ಮಾಡಿರೋ ಕ್ಯಾರೆಟು ಗಿಲ್ಲಿ ನಟನೆ ಮಾಡಬೇಕಾಗಿತ್ತು ರೀ ನೀವು ಸಿಂಗಲ್ ಟೇಕ್ ಮಾಡ್ತಾ ಇದ್ದೀರಿ ನಿಮ್ಮನ್ನ ಬೇರೆ ಲೆವೆಲ್ ತೋರಿಸ್ಬೇಕಂದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಕತೆ ಎಲ್ಲ ಬರೆದು ಈಗಲೂ ಸ್ಕ್ರಿಪ್ಟಲ್ಲಿ ಗಿಲ್ಲಿ ನಟ ಅಂತಲೇ ಇದೆ ಶೂಟಿಂಗ್ ಎಲ್ಲ ಪ್ಲಾನ್ ಮಾಡಿದೆ ಅಷ್ಟರಲ್ಲಿ ಏನು ಮಾಡ್ದೆ ಇಮಿಡಿಯೇಟ್ ಹೋಗಿ ಕಾಮಿಡಿ ಕಿಲ್ಲರಿಗೆ ಜಾಯ್ನ್ ಆಗ್ಬಿಟ್ಟ ಅಲ್ಲೇ ಅವನ್ನ 3 ದಿನ ಬಿಡ್ತಾ ಇಲ್ಲ ರಜಾ ಕೊಡಲ್ಲ ಅಲ್ಲೇ ಇರಬೇಕು ಎಲ್ಲ ನೀವು ಏನೋ ಹೋಗ್ತೀನಿ ಅಂದರೆ ಹಾಸ್ಟೆಲ್ ಥರ ಅದು ಮಾಡ್ಬೇಕು ಅಲ್ಲೇ ಇರಬೇಕು ಸರಿ ಆಯಿತು ಒಂದು ಬರೋಕ್ಕಾಗಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಬಿಟ್ರು ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಇಮಿಡಿಯೇಟ್ ಜಗ್ಗಪ್ಪನ ಫೋನ್ ಮಾಡಿ ಜಗ್ಗಪ್ಪ ಅವ್ರನ್ನ ಕ್ಯಾರೆಕ್ಟರ್ ಕರ್ಕೊಂಬಂದೆ ಗಿಲ್ಲಿ ನಟ ಮಾಡ್ಬೇಕಾಗಿರೋ ಕ್ಯಾರೆಕ್ಟರ್ನ ಜಗ್ಗಪ್ಪ ಮಾಡಿದ್ರು ಅದು ಸಿನಿಮಾ ಎಲ್ಲ ಮುಗಿಸ್ಕೊಂಡ್ವಿ ಹೆಂಗೆ ಮಾಡೋದು ಈಗ ಬೆಟ್ಟಕ್ಕೆ ಹೋಗ್ಬೇಕಾರೆ ಕೊಳ್ಳೇಗಾಲ ಮಲೇಶ್ವರನ ಬೆಟ್ಟ ಈ ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಕತೆ ಕಂಟೆಂಟ್ ಇರೋದೇ ತಮಿಳ್ನಾಡ್ದು ಅದು ಹೋದ್ರೆ ಹಿಂಗೆ ಹೋಗ್ಬೇಕು ಅಂತ ಆಮೇಲೆ ನನ್ನ ಸ್ನೇಹಿತರೆಲ್ಲ ಇದ್ದರು ಮೂರ್ತಿ ಗೀರ್ತಿ ಕುಬೇರು ಮತ್ತು ಮಂಜು ಸೂರ್ಯ ಅಂತ ಸುಮಾರು ಜನ ಇದ್ದರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಆಗಿರೋರು ಅವರು ಸರ್ ಇದನ್ನು ಒಗನೆ ಕಲ್ಪಿಸ್ಕೋಬೇಕಾದ್ರೆ ನೀವು ತಮಿಳ್ನಾಡಿಂದನೇ ಹೋದರೆ ಸೂಪರಾಗಿರುತ್ತೆ ಅದು ನುಗ್ಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ತಮಿಳ್ನಾಡು ಹೋಗಿ ಕ್ಯಾಮ್ರಾ ಇಡೋಕ್ಕಾಗುತ್ತಾ ಹೌದು ಪರ್ಮಿಷನ್ ಮೂವಿ ನೋಡ್ಬೇಕು ಒಗನೆಕಲ್ ಫಾಲ್ಸ್ ಹೆಂಗೆ ತೋರಿಸಿದ್ದೀವಿ ತಮಿಳ್ನಾಡು ಹೆಂಗೆ ತೋರಿಸಿದ್ದೀವಿ ಹೆಂಗೆ ಅಂತ ನೋಡ್ಬೇಕು ರಿಯಲ್ ಇನ್ಸಿಡೆಂಟ್ಗೆ ಸೀದಾ ಅಲ್ಲಿಂದ ಶೂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಕ್ಕೆ ಇಮಿಡಿಯೇಟ್ ಹೋದ್ವಿ ನೈಸ್ ರೋಡಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಇಮಿಡಿಯೇಟ್ ನೈಸ್ ರೋಡವ್ರು ಬಂದು ಎತ್ತಾಕೆ ಹೋಗ್ಬಿಟ್ರು ಬನ್ನಿ ಯಾರು ನೀವು ಎಲ್ಲಿಂದ ಬಂದಿದ್ದೀರಿ ಯಾರು ಶೂಟಿಂಗ್ ಮಾಡ್ತಾಯಿದ್ದೀರಾ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ನಾನು ಏನು ಪರ್ಮಿಷನ್ ತಗೊಳ್ಳಿ ಕೂತ್ಕೊಂಡ್ರೆ ಇಲ್ಲ ಸರ್ ನಾನು ಪರ್ಮಿಷನ್ ಏನೂ ತೊಗೊಂಡಿಲ್ಲ ಈ ಥರ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು ಇದು ಮಾಡ್ತಾಯಿದ್ದೀನಿ ಸರ್ ಒಂದು ಶಾರ್ಟ್ ಮೂವೀಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ ಸರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೆಸ್ರು ಹೇಳಿದಕ್ಕೆ ಇಮಿಡಿಯೇಟ್ ಆ ವ್ಯಕ್ತಿ ಏನು ಮಾತಾಡಲಿಲ್ಲ ರೀ ಬರ್ರಿ ಇಲ್ಲಿ ಒಂದು ವೈಟ್ ಪೇಪರ್ ಕೊಟ್ಟೆ ಬರೆದು ಬಿಡಿ ಅಲ್ಲಿ ಅದೇನು ಬರೆದ್ರು ಸಿಗ್ನೇಚರ್ ಹಾಕ್ಬಿಟ್ಟು ನೋಡಪ್ಪ ಇದು ಶಾರ್ಟ್ ಮೂವಿ ಆದರೆ ನಾನೇನು ಮಾತಾಡೋಣ ಸಿನಿಮಾ ಆದರೆ ನಾಳೆ ಪ್ರಾಬ್ಲಮ್ ಆಗುತ್ತೆ ನಿನಗೆ ಅಂತಂದು ಆಮೇಲೆ ಎಲ್ಲರೂ ಬರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಇಮಿಡಿಯೇಟ್ ಅಲ್ಲಿಂದ ತಮಿಳ್ನಾಡಿಗೆ ಹೋಗೋಣ ಅಂತೇಳಿ ಸೀದಾ ತಮಿಳ್ನಾಡಿಗೆ ಹೋದ್ವಿ ತಮಿಳ್ನಾಡಲ್ಲಿ ಬಿಡಿ ನಾನು ಅಂದ್ಕೊಂಡಿದ್ದೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಯಾಕಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಹೋಗಿ ಮಾಡ್ತಾ ಇದ್ದೀವಿ ಇವ್ರು ಯಾರು ನಮ್ಮ ಹುಡುಗರೆಲ್ಲ ಕನ್ನಡ ಅನ್ನೋದು ಇನ್ನು ಅವ್ರು ಕನ್ನಡ ಅನ್ನೋದು ಏನಾದ್ರು ಗಲಾಟೆ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಕಸ್ಮಾತ್ ನಾನೇ ಮ್ಯಾನೇಜರ್ ಥರ ಡೈರೆಕ್ಟರ್ ಆಗಿದ್ರೆ ಎಲ್ಲನೂ ಮೇಂಟೈನ್ ಮಾಡ್ಬೇಕಾಗಿತ್ತು ನಾನೇ ಅಲ್ಲ ಸರ್ ಮಾಡ್ತಾ ಇದ್ದಾಗ ಸರ್ ಅವ್ರ ಹೆಸರು ಹೇಳಿದೆ ರಾಗಿ ಅಂಬ್ಲಿ ಫ್ರೀ ಮಜ್ಜಿಗೆ ಫ್ರೀ ಲಾಡ್ಜಲ್ಲಿ 50% ಫ್ರೀ ಬರೀ ಪುನೀತ್ ರಾಜ್ಕುಮಾರ್ ಸರ್ ಹೆಸರಿಗೆ ತಮಿಳ್ನಾಡಲ್ಲಿ ಅದು ಒಂದು ಸೀನ್ ಇದೆ ಹೆಚ್ಚು ಕಮ್ಮಿ ಒಂದು 200 ಜನ ಇದ್ದರು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಸ್ಟಂಗ್ ಆಗಿಬಿಟ್ರು ಅದು ನೋಡ್ಬೇಕು ನೀವು ನೋಡಿದ್ರೆ ಅದು ತುಂಬ ಆ ಶಾರ್ಟ್ ಓಪನ್ ಆದ ತಕ್ಷಣ ಅಲ್ಲಿ ನಿಂತಿರೋರೆಲ್ಲ ಒಂಥರ ಹೆಂಗಾಗ್ಬಿಟ್ರು ಮೌನವಾಗ್ಬಿಟ್ರು ಅಪ್ಪು ಸರ್ ದಡ ಅಂತ ಅಲ್ಲೆಲ್ಲ ಬರೋರು ಎಲ್ಲ ನಂಬರ್ಗಳು ಇಸ್ಕೊಳ್ಳೋರು ಅವ್ನು ಮೂವಿ ಆದಮೇಲೆ ನಮಗೆ ನೋಡಿ ಸೆಂಡ್ ಮಾಡಿ ಅಂತ ಹಾಗೆಲ್ಲ ಮಾಡಿ ಒಗನೇಕಲ್ ಪಾಸಲ್ಲಿ ಆಮೇಲೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಆನ್ ಸ್ಪಾಟಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಸರ್ ಒಗನೇಕಲ್ ಪಾಸ್ ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಇರಬೇಕು ಜೊತೆಗೆ ಅವರೆಲ್ಲ ಫಾರೆಸ್ಟ್ ಇರ್ತಾರಲ್ಲ ಅವ್ರು ಯಾರೂ ಬಿಡೋಲ್ಲ ಏನೇನೋ ಮಾಡಿ ಅಲ್ಲಿಂದ ಮಾಡಿ ಹಂಗೆ ಪರಿಚಯ ಮಾಡಿಸಿ ಅವ್ರ ಕೈಲಿ ಹೇಳ್ಸಿ ಇವ್ರ ಕೈಲಿ ಹೇಳ್ಸಿ ಅಲ್ಲಿ ಕೆಂಪ್ರಾ ಸರ್ ಅಂತ ಒಬ್ರು ಇದ್ದರು ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರ ಹತ್ರ ಹೋಗಿ ಲೊಕೇಶನ್ ಮ್ಯಾನೇಜರ್ ಹತ್ರ ಮಾತಾಡಿ ಅದನ್ನು ಮೂವಿ ಮಾಡಿದ್ವಿ ಅದು ನನ್ನ ಒಂದು ಡ್ರೀಮ್ ಯಾಕಂದರೆ ಅದು KGF 2 ಬಂತು ಅದು ಹತ್ತತ್ರ ನಿಮಗೆ ಮೈಯೆಲ್ಲ ಬಿಸಿ ಆಗ್ಬಿಡ್ತು KGF 2 ನೋಡಿ ಸಿನಿಮಾ ಏನಪ್ಪ ಹಿಂಗೆ ಮಾಡ್ಬೋದ ಸಿನಿಮಾನ ನಾನೇನಾರು ಮಾಡಲೇಬೇಕಲ್ಲ ಅಂತ ಅನ್ನಿಸ್ತು ಇಮಿಡಿಯೇಟ್ವಾಗಿ ಆ ಲೆವೆಲ್ಗೆ ಮಾಡಿದ್ವಿ ಹಂಗೆ ಮಾಡಿದ್ದೀವಿ ಮೇಕಿಂಗು ಅಂದರೆ ಸರ್ ಈಗ ಅದು ಓಕೆ ಅಷ್ಟು ಚೆನ್ನಾಗಿ ಬಂದರೆ ಏನಾದ್ರು ಅವ್ರ ಕಡೆ ಪ್ರಮೋಟ್ ಮಾಡೋದಾಗಿರ್ಬೋದು ಆ ರೀತಿ ಏನಾದ್ರು ಪ್ಲ್ಯಾನ್ ಮಾಡ್ಬೋದಿತ್ತಲ್ಲ ಖಂಡಿತ ಮಾಡ್ಬೋದಾಗಿತ್ತು ನಾನು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ ಅವ್ರಿಗೂ ನಂಬಿಕೆ ಇರಲಿಲ್ಲ ಸರ್
ಆ ಲೆವೆಲ್ಗೆ ಮಾಡ್ತೀವಿ ಅಂತ ಅವ್ರಿಗೂ ನಂಬಿಕೆ ಇಲ್ಲ, ಆಮೇಲೆ ಆ ಲೆವೆಲ್ಗೆ ನೀನು ಮಾಡ್ತೀಯ ಅಂತ ಅವ್ರಿಗೂ ನಂಬಿಕೆ ಇಲ್ಲ. ನಾನು ಬಂದಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅವ್ರಿಗೆ, ಇವತ್ತಿಗೂ ಕುಂಡಿಸ್ಕೊಂಡು ಹೇಳಿದೆ, ಸರ್ ಇದು ಯಾರಿಗಾರು ಶೇರ್ ಮಾಡಿಬಿಡೋಣ, ಯಾರು ಯೂಟ್ಯೂಬ್ ಸ್ವಲ್ಪ ದುಡ್ಡು ಬರುತ್ತೆ ಸರ್. ಅವ್ರು ಹಿಂಗೆ ನೋಡಿದ್ರು, ನೀನು ದುಡ್ಡು ಕೇಳಿದ್ನಪ್ಪ ನಾನು, ಆ ವ್ಯಕ್ತಿ ಬಗ್ಗೆ ಆ ಫ್ಯಾಮಿಲಿ ಬಗ್ಗೆ ಅಷ್ಟೇ ಗೌರವ ಇದೆ ನನಗೆ, ಅದು ನನ್ನ ಚಾನಲ್ ಇರಲಿ, ನಮ್ಮದೇ ಚಾನಲ್ ಓಪನ್ ಮಾಡಿಬಿಡು ಅಂತ. ಅದು ಅಮೂಲ್ಯ ರತ್ನ ಅಂತ ನೀನು ಇಟ್ಟಿದೆಯಲ್ಲ ಟೈಟಲ್, ಅದು ಅಮೂಲ್ಯ ರತ್ನವಾಗಿ ಅಲ್ಲೇ ಇರಬೇಕು ಅಷ್ಟೇ ಹೇಳಿದೆ. ಆಮೇಲೆ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ, ಅವ್ರೇನು ಹೇಳ್ತಾರೆ ಏನು ಮಾಡೋಕ್ಕಿಲ್ಲ. ಆದರೆ ಇನ್ನೊಂದು 2-3 ಸಬ್ಜೆಕ್ಟ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಆರುಷಿ ಮಾಡಿದೆ, ಇನ್ನೊಂದು 2 ಸಬ್ಜೆಕ್ಟ್ ಮಾಡಿದ್ದೀನಿ. ಯಾಕಂದರೆ ನಾವು ದೊಡ್ಡ ಮನೆ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಮನೆ ಭಕ್ತರು, ಯಾಕಂದರೆ ನಮಗೆ ಅಲ್ಲಿಂದ ಕಲ್ತಿದ್ದು ತುಂಬ ಇದೆ. ನಾನು ಅದನ್ನು ತುಂಬ ದೂರದಿಂದನೂ ನೋಡಿದ್ದೀನಿ. ಅದನ್ನು ಆ ವ್ಯಕ್ತಿತ್ವ ಇನ್ನೊಬ್ರಿಗೆ ಬರ್ತದೇ ಇಲ್ವೋ ಗೊತ್ತಿಲ್ಲ ನನಗೆ, ಪುನೀತ್ ಸರ್ ಹತ್ರ. ಯಾಕಂದರೆ ಒಂದು ರೀಲ್ಸ್ ಮಾಡಿದ್ರು ಬೆಂತಟ್ಟರು ಸರ್, ಹಿಂಗೆ ಒಂದು ರೀಲ್ಸ್ ಮಾಡ್ಕೊಂಡು ಹೋಗಿ ನೀವು ಅದನ್ನು ಬೆಂತಟ್ಟರು. ಅವ್ರು ಯಾರು ಬೇರೆಯವ್ರ ಥರ ಹಂಗೆ ಮಾಡ್ತಿರ್ಲಿಲ್ಲ ಸರ್. ನನಗೆ ಅವ್ರ ಮೇಲೆ ಅಗಾಧವಾದ ಪ್ರೀತಿ. ನನ್ನ ಮೊಬೈಲಲ್ಲಿ DP ಚೇಂಜ್ ಮಾಡಿಲ್ಲ ಸರ್, 4 ವರ್ಷ ಆಯಿತು. ಅವ್ರು ಯಾವತ್ತು ಇದಾದರೂ ಆವತ್ತು ಅವ್ರು ಫೋಟೋ ಕೊಡಿಸಿರೋ, ಇವತ್ತಿಗೂ ನಾನು DP ಚೇಂಜ್ ಮಾಡಿಲ್ಲ. ಅದು ಅವ್ರಿಗೆ ಮೀಸಲು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಈಗ ಅಷ್ಟೊಂದು ಅಭಿಮಾನ ಏಕೆ ಸರ್? ಅಭಿಮಾನ ಅಂತ ಹೇಳಿದ್ರೆ ನಿಮ್ಗೆ ವ್ಯಕ್ತಿತ್ವದ ಮೇಲೆ ಅಭಿಮಾನಿಗಳಾಗ್ತಾರೆ ಸರ್. ಸಿನಿಮಾ ಅಂದ್ರೆ ವ್ಯಕ್ತಿತ್ವ ಒಳಗಡೆ ಇರ್ತದಲ್ಲ ನೋಡಿ, ಒಳ್ಳೆತನ, ಹೆಲ್ಪಿಂಗ್ ನೇಚರು ಇವೆಲ್ಲ ಇರ್ತದಲ್ಲ. ಕೆಲವು ಡೈಲಾಗ್ ಬರೆದಿದ್ದೀನಿ, ಅದು ಶಾಶ್ವತ. ಅದು ತಂದೆ ಅಭಿಮಾನಿಗಳನ್ನೇ ದೇವರಂದ್ರು, ಮಗ ಅಭಿಮಾನಿಗಳಿಗೆ ದೇವರಾದರು ಅಂತ ಬರೆದಿದ್ದೀನಿ ನೋಡಿ. ಅದು ಇವತ್ತಲ್ಲ ನಾಳೆ ಅದೆಲ್ಲ ಟ್ರೆಂಡ್ ಆಗಬೇಕು. ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂತ. ರಾಜ್ಕುಮಾರ್ ಅಣ್ಣವ್ರ ಥರ ಮಾಡಬೇಕು ಹೆಸರು ಮಾಡಿದ್ರೆ, ಆದರೆ ಹೆಲ್ಪ್ ಮಾಡಿದ್ರೆ ಮಾತ್ರ ಅಪ್ಪು ಥರ ಸರ್ ಮಾಡೋದು. ಗೊತ್ತಾಗದೆ ಹೆಲ್ಪ್ ಮಾಡಿದ್ರು, ಅವ್ರು ಹೋದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತು. ಹೌದು, ಹಂಗಿರ್ಬೇಕು. ನಾನು ಸಹಾಯ ಮಾಡಿದ್ದೀನಿ, ಎಲ್ಲರಿಗೂ ಹೇಳ್ಕೊಳ್ಳೋದು ಎಲ್ಲರ ಎದುರು ತೋರಿಸ್ಕೊಂಡಿದ್ದು ಯಾವುದೂ ಮಾಡಿಲ್ಲ ಅವರು. ಅವ್ರು ಇರೋವಾಗಕ್ಕಿಂತ ಹೋದ್ಮೇಲೆ ಪ್ರಚಾರ ಜಾಸ್ತಿ ಆಯಿತು. ಹೌದು ಸರ್. ನನಗೆ ಒಂದು ಡೈಲಾಗ್ ಬರೆದಿದ್ದೆ ಎಕ್ಸ್ಪೆಷಲಿ ನಾನು, ಅದನ್ನು ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳು ಹೇಳ್ದೆ ಸ್ಟೇಜ್ ಮೇಲೆ. ಆ ವಾಯ್ಸು ಗಿಲ್ಲಿ ನಟನ ಮಾತಿಂದ ಆ ಡೈಲಾಗ್ ಬಂದಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತು. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರು ಒಂದು 10 ಲಕ್ಷ ಜನ ರೀಲ್ಸ್ ಮಾಡಿರ್ಬೇಕು. ಅದನ್ನು ನಾನು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಜಾತಿ ಪ್ರೀತಿಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀತಿಸೋನು ರಾಜ್ಕುಮಾರ್ ಆಯ್ತಾನೆ ಅಂತ ಡೈಲಾಗ್ ಬರೆದಿದ್ದೆ ನಾನು. ಅಮೂಲ್ಯ ರತ್ನಾಗ ಬರೆದಿದ್ದು ಆ ಡೈಲಾಗು. ಅವನು ಹೋಗಿ ಸ್ಟೇಜ್ ಮೇಲೆ ಹೇಳ್ಬಿಟ್ಟಿದ್ದಾನೆ, ಸರ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ. ಆಮೇಲೆ ಇನ್ನೊಂದು ಸರಿ, ಸರ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ. ಹೇಳ್ರಿ ಯಾಕ್ರಿ ಹಂಗೆ ಹೇಳ್ತಿದ್ದೀನಿ ಅಂತ. ಸರ್ ನಿಮ್ಮ ಡೈಲಾಗ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಅದು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗಲಿ, ಸರಿ ಬಿಡ್ರಿ ನೀವೆಲ್ಲ ಹೇಳಿರೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಬಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಪಾಯಿಂಟಲ್ಲಿ ಬೇರೆ ಏನು ಡೈಲಾಗ್ ಬರೀಬೇಕು ಅಂತ ಅನ್ನಿಸ್ತಿತ್ತು. ಇಮಿಡಿಯೇಟ್ ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾ ಇದ್ದಲ್ಲ, ಹಂಗೆ ರಪ್ಪ ಅಂತ ಬರೆದಿದ್ದು. ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂತೇಳಿ ಆ ಡೈಲಾಗ್ ಇತ್ತು. ಅದನ್ನು ಹೇಳ್ಬಿಡ್ತೀನಿ ಅಂತಿದ್ದ. ಅಯ್ಯೋ ಸಣ ಬ್ಯಾಡ ನಿಂದು ಅಂತ ಸ್ಟಾಪ್ ಮಾಡಿ. ಆಮೇಲೆ ನಾನು ಬರೀ ಪಂಚಿಂಗ್ ಡೈಲಾಗು ಅವನಿಗೆ ತುಂಬ ಇಷ್ಟ. ಅವನು ಹಳ್ಳಿ ಸೊಗಡೆ ಚೆನ್ನಾಗಿ ಬರೀತಾನೆ, ಆದರೆ ಪಂಚಿಂಗ್ ಡೈಲಾಗ್ ಅರ್ಥಪೂರ್ಣವಾಗಿ ನೀವು ಬರೀತೀರಾ, ಬರೀರಿ ಸರ್ ಅಂತೇಳಿ ಸಿಕ್ಕಾಪಟ್ಟೆ ಬರೀತಾ ಇದ್ದ.